ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎನ್ನುವ ಸ್ಕೀಮನ್ನು ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2014, 2015, 2018 ಅಥವಾ 2020 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2, 2015ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ 2015ರಿಂದ 2022 ವರ್ಷದಲ್ಲಿ, ಅಂದರೆ ಭಾರತದ ಸ್ವತಂತ್ರೋತ್ಸವ 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಎಲ್ಲ ಜನರಿಗೂ ಈ ಒಂದು ಆವಾಸ ಯೋಜನೆ ಅಥವಾ ಮನೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಆವಾಸ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಾಗಿದೆ. ಇದನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅನ್ನುವ ಈ ಮಿನಿಸ್ಟ್ರಿ ಅಡಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೊಳ್ತಾ ಇದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ? ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಭಾರತದಲ್ಲಿ ಯಾವ ದಿನವನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಡಿಸೆಂಬರ್ 21, ಆಪ್ಷನ್ 2 ಡಿಸೆಂಬರ್ 22, ಆಪ್ಷನ್ 3 ಜನವರಿ 23, ಆಪ್ಷನ್ 4 ಡಿಸೆಂಬರ್ 24 ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ರಾಜ್ಯಸಭೆಯಲ್ಲಿ ಈ ಸಂಸದೀಯ ವಿಶೇಷಾಧಿಕಾರಗಳ ಅಥವಾ ಪ್ರಿವಿಲೇಜಸ್ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ 2 ರಾಜ್ಯಸಭಾ ಅಧ್ಯಕ್ಷರು, ಆಪ್ಷನ್ 3 ರಾಜ್ಯಸಭಾ ಉಪಾಧ್ಯಕ್ಷರು ಅಥವಾ ಆಪ್ಷನ್ 4 ಪ್ರಧಾನಮಂತ್ರಿಗಳು ಅಂತ ಇದೆ. ಈ ಪ್ರಿವಿಲೇಜಸ್ ಕಮಿಟಿ ಅಥವಾ ವಿಶೇಷಾಧಿಕಾರಗಳ ಸಮಿತಿಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಈ ರಾಜ್ಯಸಭಾ ಉಪಾಧ್ಯಕ್ಷರನ್ನು ಇವರನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಲಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರಿವಿಲೇಜಸ್ ಕಮಿಟಿ ಇದರ ಅಧ್ಯಕ್ಷತೆಯನ್ನು ರಾಜ್ಯಸಭೆಯ ಉಪಾಧ್ಯಕ್ಷರು ವಹಿಸಿಕೊಂಡಿರುತ್ತಾರೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಆರ್ಟಿಕಲ್ನಲ್ಲಿ ಸಂಸತ್ತಿನ ವಿಶೇಷಾಧಿಕಾರಗಳ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಆಲ್ರೆಡಿ ನೀವು ಪಾಲಿಟಿಯಲ್ಲಿ ಓದಿರ್ತೀರಿ. ಆದರೂ ಕೂಡ ಈ ಕರೆಂಟ್ ಅಫೇರ್ಸ್ನಲ್ಲಿ ಇದ್ದಂತಹ ಈ ಒಂದು ಮಾಹಿತಿಯನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ಪದೇಯಾಗಿ ಈ ಒಂದು ಸದನದ ವ್ಯವಹಾರಗಳಿಗೆ ಪ್ರವೇಶವನ್ನು ಮಾಡಿ ಘೋಷಣೆಯನ್ನು ಕೂಗಿ ಈ ಕಲಾಪಕ್ಕೆ ಅಡ್ಡಿಪಡಿಸಿದಂತಹ 12 ಪ್ರತಿಪಕ್ಷದ ಶಾಸಕರನ್ನು ಈ ವಿಶೇಷಾಧಿಕಾರದ ಉಲ್ಲಂಘನೆಯ ಆರೋಪದ ಮೇಲೆ ತನಿಖೆಯನ್ನು ನಡೆಸುವಂತೆ ರಾಜ್ಯಸಭಾ ಅಧ್ಯಕ್ಷರಿಂದ ಈ ವಿಶೇಷಾಧಿಕಾರಿಗಳ ಸಮಿತಿ ಅಥವಾ ಈ ಪ್ರಿವಿಲೇಜಸ್ ಕಮಿಟಿಗೆ ಹೇಳಿದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ವಿಶೇಷಾಧಿಕಾರಗಳ ಸಮಿತಿಯ ಕುರಿತಾದಂತಹ ಮತ್ತು ಈ ವಿಶೇಷಾಧಿಕಾರಗಳು ಏನು ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ನಮ್ಮ ಸಂಸತ್ತಿನಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಥವಾ ಈ ಸಂಸತ್ತಿನ ಸದಸ್ಯರುಗಳಿಗೆ ಈ ಸಂವಿಧಾನಾತ್ಮಕವಾಗಿ ಅಥವಾ ಈ ಒಂದು ಸಂಸತ್ತಿನ ಕೆಲವೊಂದಿಷ್ಟು ನಿಯಮಗಳ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಹಕ್ಕುಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಈ ಹಕ್ಕುಗಳನ್ನು ಅನುಭವಿಸುವಂತೆ ಅಥವಾ ಎಂಜಾಯ್ ಮಾಡುವಂತೆ ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಥವಾ ಈ ಸಂಸತ್ತಿನ ಸದಸ್ಯರಿಗೆ ನೀಡಲಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ 2 ವಿಭಾಗಗಳಿದ್ದು, ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಈ ಒಂದು ಸಂಸತ್ತಿನ ವಿಶೇಷವಾದಂತಹ ಸವಲತ್ತುಗಳನ್ನು ಅಥವಾ ವಿಶೇಷಾಧಿಕಾರಗಳನ್ನು ಈ ಸದಸ್ಯರು ಹೊಂದಿರುತ್ತಾರೆ. ಆ ವಿಶೇಷಾಧಿಕಾರಗಳು ಸಂವಿಧಾನಾತ್ಮಕವಾಗಿ ಯಾವ ಒಂದು ಆರ್ಟಿಕಲ್ನಲ್ಲಿ ಇದೆ ಅಂತ ತಿಳ್ಕೊಳ್ಳೋದಾದರೆ,
ಭಾರತದ ಸಂವಿಧಾನದ ಆರ್ಟಿಕಲ್ 105ರ ಅಡಿಯಲ್ಲಿ, ನೆನ್ಪಿಟ್ಕೊಳ್ಳಿ, 105ರ ಅಡಿಯಲ್ಲಿ ಸಂಸತ್ತಿನ ಸದಸ್ಯರಿಗೆ ವಿಶೇಷಾಧಿಕಾರಗಳನ್ನು ಭಾರತದ ಸಂವಿಧಾನ ಒದಗಿಸಿಕೊಡುತ್ತದೆ. ಮುಖ್ಯವಾಗಿ ಸಂಸತ್ತಿನಲ್ಲಿ ತಮ್ಮ ವಿಚಾರಗಳನ್ನು ಸ್ವತಂತ್ರವಾಗಿ ಅಭಿವ್ಯಕ್ತಿಗೊಳಿಸುವಂತೆ ವಾಕ್ ಸ್ವತಂತ್ರವನ್ನು ನೀಡಲಾಗಿದ್ದು, ಈ ಒಂದು ಸಂಸತ್ತಿನಲ್ಲಿ ನಡೆಯುವಂತಹ ಕಲಾಪಗಳನ್ನು ಪಬ್ಲಿಷ್ ಮಾಡುವಂತಹ ಹಕ್ಕನ್ನು ಕೂಡ ಈ ಆರ್ಟಿಕಲ್ 105ರ ಅಡಿಯಲ್ಲಿ ಅಥವಾ ಅನುಚ್ಛೇದ 105ರ ಅಡಿಯಲ್ಲಿ ಭಾರತದ ಸಂವಿಧಾನ ಈ ಸಂಸತ್ತಿನ ಸದಸ್ಯರಿಗೆ ನೀಡುತ್ತದೆ. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭಗಳು ಏರ್ಪಾಡಾದಾಗ ಈ ಸಂಸತ್ತಿನಲ್ಲಿರುವಂತಹ ಅಧ್ಯಕ್ಷರು ಅಥವಾ ಸ್ಪೀಕರ್ ಆಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಿನ ಈ ಚೇರ್ಮನ್ ಆಗಿರ್ಬೋದು, ಅವರು ಈ ಒಂದು ಪ್ರಿವಿಲೇಜಸ್ ಕಮಿಟಿಗೆ ಆ ಒಂದು ಉಲ್ಲಂಘನೆಯಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಪರಿಶೀಲನೆ ಮಾಡುವಂತಹ ಒಂದು ಆದೇಶವನ್ನು ನೀಡ್ತಾರೆ. ಸೊ ಇದು ಯಾವುದು ಅಂತಂದರೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಕಮಿಟಿ ಅಥವಾ ಈ ಸಂಸತ್ತಿನ ವಿಶೇಷಾಧಿಕಾರದ ಸಮಿತಿ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಸ್ಪೀಕರ್ನಿಂದ ನಾಮಿನೇಷನ್ ಮಾಡಲಾದಂತಹ 15 ಸದಸ್ಯರನ್ನು ಒಳಗೊಂಡಿರುತ್ತದೆ. ನೆನ್ಪಿಟ್ಕೊಳ್ಳಿ, ಈ ಲೋಕಸಭೆಯಲ್ಲಿ ಈ 15 ಸದಸ್ಯರನ್ನು ಒಳಗೊಂಡಂತೆ ಈ ಪ್ರಿವಿಲೇಜಸ್ ಕಮಿಟಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಯಾರಿಂದ ಅಂತಂದರೆ ಸ್ಪೀಕರ್ನಿಂದ ನಾಮನಿರ್ದೇಶನಗೊಂಡಂತಹ ಕೆಲವೊಂದಿಷ್ಟು ಸದಸ್ಯರನ್ನು. ಇದರಲ್ಲಿ ಮುಖ್ಯವಾಗಿ ಕನ್ಸಿಡರ್ ಮಾಡುವಂತಹ ಒಂದು ವಿಶೇಷವಾದಂತಹ ಪಾಯಿಂಟ್ ಏನು ಅಂತಂದರೆ, ಲೋಕಸಭೆಯಲ್ಲಿ ಆಯ್ಕೆಯಾಗುವಂತಹ ಈ 15 ಸದಸ್ಯರನ್ನು ಆಯಾ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅಥವಾ ಸ್ಟ್ರೆಂತ್ಗೆ ಅನುಗುಣವಾಗಿ ಈ 15 ಸದಸ್ಯರನ್ನು ಆಯ್ಕೆ ಮಾಡಲಾಗಿರುತ್ತದೆ ಸ್ಪೀಕರ್ನಿಂದ. ಇನ್ನು ರಾಜ್ಯಸಭೆಯ ವಿಷಯಕ್ಕೆ ಬಂದಾಗ, ರಾಜ್ಯಸಭೆಯಲ್ಲಿ ಈ ವಿಶೇಷಾಧಿಕಾರದ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ರಾಜ್ಯಸಭೆಯ ಉಪಾಧ್ಯಕ್ಷರು ಅಥವಾ ವೈಸ್ ಚೇರ್ಮನ್ ಆಫ್ ರಾಜ್ಯಸಭಾ ವಿಲ್ ಬಿ ಚೇರಿಂಗ್ ದ ಪ್ರಿವಿಲೇಜಸ್ ಕಮಿಟಿ ಆಫ್ ಪಾರ್ಲಿಮೆಂಟ್ ಇನ್ ರಾಜ್ಯಸಭಾ. ಸೊ 10 ಸದಸ್ಯರನ್ನು ಒಳಗೊಂಡಂತೆ ಈ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಕಮಿಟಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸುವಂತಹ ವ್ಯಕ್ತಿ ಯಾರು ಅಂತಂದರೆ ಈ ರಾಜ್ಯಸಭೆಯ ಉಪಾಧ್ಯಕ್ಷರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಈ ಪ್ರಿವಿಲೇಜಸ್ ಕಮಿಟಿ ಇನ್ ಪಾರ್ಲಿಮೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಹರಿಕೆ ಅನ್ನುವ ಜೌಗು ಪ್ರದೇಶ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಜೌಗು ಪ್ರದೇಶ, ಹರಿಕೆ ಅನ್ನುವ ಜೌಗು ತಾಣ ಅಥವಾ ಈ ತೇವಭೂಮಿ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಹರಿಕೆ ವೆಟ್ಲ್ಯಾಂಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಇದನ್ನ. ಆಪ್ಷನ್ಗಳಲ್ಲಿ ಹರಿಯಾಣ ರಾಜ್ಯ, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಪಂಜಾಬ್, ಆಪ್ಷನ್ 4 ತೆಲಂಗಾಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಪಂಜಾಬ್ ರಾಜ್ಯದಲ್ಲಿ ಈ ಹರಿಕೆ ಎನ್ನುವ ಜೌಗು ಪ್ರದೇಶ ಅಥವಾ ಹರಿಕೆ ವೆಟ್ಲ್ಯಾಂಡ್ ಲೊಕೇಟ್ ಆಗಿದೆ. ಸೊ ಹೀಗಾಗಿ ಈ ಹರಿಕೆ ವೆಟ್ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಹರಿಕೆ ವೆಟ್ಲ್ಯಾಂಡ್ ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಹರಿಕೆ ಅನ್ನುವ ಬರ್ಡ್ ಸ್ಯಾಂಕ್ಚುರಿ ಅಥವಾ ಈ ಪಕ್ಷಿಧಾಮದಲ್ಲಿ ದಿನೇ ದಿನೇ ಈ ವಲಸೆ ಬರುವಂತಹ ಹಕ್ಕಿಗಳ ಸಂಖ್ಯೆಯಲ್ಲಿ ಇಳಿಮುಖವನ್ನು ಕಾಣ್ತಾ ಇದೆ ಅಂತ ಇತ್ತೀಚೆಗೆ ನಡೆಸಲಾದಂತಹ ಒಂದು ಗಣತಿಯ ಒಂದು ರಿಪೋರ್ಟ್ನಲ್ಲಿ ತಿಳಿದು ಬಂದಿದೆ. ಸೊ ಹೀಗಾಗಿ ಈ ಒಂದು ಹರಿಕೆ ಪಕ್ಷಿಧಾಮ ಅಥವಾ ವೆಟ್ಲ್ಯಾಂಡ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ, ಈ ಹರಿಕೆ ತೇವಭೂಮಿ ಅಥವಾ ವೆಟ್ಲ್ಯಾಂಡ್ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ, ಪಂಜಾಬ್ ರಾಜ್ಯದಲ್ಲಿ ಈ ಒಂದು ಹರಿಕೆ ವೆಟ್ಲ್ಯಾಂಡ್ ಲೊಕೇಟ್ ಆಗಿದೆ. ಪಂಜಾಬ್ನಲ್ಲಿರುವಂತಹ ಪ್ರಮುಖವಾದಂತಹ ಈ ಒಂದು ಪಕ್ಷಿಧಾಮ ಉತ್ತರ ಭಾರತದಲ್ಲಿ ಅತಿ ದೊಡ್ಡ ಆರ್ದ್ರ ಭೂಮಿ ಅಥವಾ ಈ ತೇವಭೂಮಿಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಈ ಹರಿಕೆ ಪಟ್ಟನ್ ಅಂತ ಕೂಡ ಈ ಒಂದು ವೆಟ್ಲ್ಯಾಂಡನ್ನು, ಹರಿಕೆ ಬರ್ಡ್ ಸ್ಯಾಂಕ್ಚುರಿಯನ್ನು ಗುರುತಿಸಲಾಗುತ್ತದೆ. ಮುಖ್ಯವಾಗಿ ಪಂಜಾಬ್ನಲ್ಲಿ ಹರಿಯುವಂತಹ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ಸಂಗಮದಲ್ಲಿ ಈ ಹರಿಕೆ ವೆಟ್ಲ್ಯಾಂಡ್ ಲೊಕೇಟ್ ಆಗಿದೆ. ಇದು ಮಾನವ ನಿರ್ಮಿತವಾದಂತಹ ಒಂದು ತೇವಭೂಮಿಯಾಗಿದ್ದು 1953ರಲ್ಲಿ ಸಟ್ಲೇಜ್ ನದಿಯ ಮೇಲೆ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಬ್ಯಾರೇಜನ್ನು ನಿರ್ಮಾಣ ಮಾಡುವುದರೊಂದಿಗೆ ಈ ಹರಿಕೆ ವೆಟ್ಲ್ಯಾಂಡ್ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಇದು ಒಂದು ಮಾನವ ನಿರ್ಮಿತವಾದಂತಹ ಜೌಗು ಪ್ರದೇಶವಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಅದಾದ ನಂತರ ಇದನ್ನು ಭಾರತದಲ್ಲಿನ ಪ್ರಮುಖವಾದಂತಹ ರಾಮ್ಸಾರ್ ಸೈಟ್ ಅಂತ ಕೂಡ ಗುರುತಿಸಲಾಗಿದೆ. ಈ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಈ ಇರಾನ್ನ ರಾಮ್ಸಾರ್ ಅನ್ನುವ ಒಂದು ಪ್ರದೇಶದಲ್ಲಿ ಅಥವಾ ನಗರದಲ್ಲಿ 1975ರಲ್ಲಿ ಜಾರಿಗೊಂಡಂತಹ ಈ ರಾಮ್ಸಾರ್ ಸಮಾವೇಶದ ಪಟ್ಟಿಯಲ್ಲಿ ಈ ಹರಿಕೆ ಅನ್ನುವ ಪಂಜಾಬ್ನಲ್ಲಿರುವಂತಹ ಹರಿಕೆ ವೆಟ್ಲ್ಯಾಂಡ್ ಕೂಡ
ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಜೌಗು ಪ್ರದೇಶ ಸಾಕಷ್ಟು ದೊಡ್ಡದಾದಂತಹ ವಿಸ್ತೀರ್ಣವನ್ನು ವ್ಯಾಪ್ತಿಯನ್ನು ಹೊಂದಿದ್ದು ಪಂಜಾಬ್ ರಾಜ್ಯದ ತರನ್, ಫಿರೋಜ್ಪುರ್, ಕಪೂರ್ತಲಾ ಅನ್ನುವ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿದಂತಹ ದೊಡ್ಡದಾದಂತಹ ಜೌಗು ಭೂಮಿ ಈ ಹರಿಕೆ ಅನ್ನುವ ವೆಟ್ಲ್ಯಾಂಡ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಹರಿಕೆ ವೆಟ್ಲ್ಯಾಂಡ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ನದಿಯ ಮೇಲೆ ಬೊಕಾಂಗ್ ಬಾಲಿಂಗ್ ಅನ್ನುವ ಈ ಜಲ ವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡುವುದಾಗಿ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯಾವ ನದಿ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಧೌಲಿಗಂಗಾ, ಆಪ್ಷನ್ 2 ಮಂದಾಕಿನಿ, ಆಪ್ಷನ್ 3 ಗಂಡಕ್, ಆಪ್ಷನ್ 4 ಬ್ರಹ್ಮಪುತ್ರ ಅಂತ ಇದೆ. ಬೊಕಾಂಗ್ ಬಾಲಿಂಗ್ ಅನ್ನುವ ಜಲ ವಿದ್ಯುತ್ ಯೋಜನೆಯನ್ನು ಧೌಲಿಗಂಗಾ ಅನ್ನುವ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಆಪ್ಷನ್ 1 ಧೌಲಿಗಂಗಾ ಇಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು ಬೊಕಾಂಗ್ ಬಾಲಿಂಗ್ ಅನ್ನುವ ಜಲ ವಿದ್ಯುತ್ ವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದ್ವು. ಮುಖ್ಯವಾಗಿ ಉತ್ತರಾಖಂಡದಲ್ಲಿನ ಈ ಪಿಥೋರ್ಗರ್ ಜಿಲ್ಲೆಯ ದಾರ್ಚುಲಾ ಪಟ್ಟಣದ ನಿವಾಸಿಗಳಿಂದ ಈ ಒಂದು ಯೋಜನೆಗೆ ಸಾಕಷ್ಟು ಪ್ರತಿಭಟನೆಯನ್ನು ಕಾಣಬೇಕಾಗಿದೆ ಸರ್ಕಾರದಿಂದ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಬೊಕಾಂಗ್ ಬಾಲಿಂಗ್ ಜಲವಿದ್ಯುತ್ ಯೋಜನೆ ನಡೀತಾ ಇರುವಂತಹ ಪ್ರದೇಶ ಯಾವುದು ಮತ್ತು ಯಾವ ನದಿಯ ಮೇಲೆ ಈ ಒಂದು ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಉತ್ತರಾಖಂಡದ ಪಿಥೋರ್ಗರ್ ನಗರದ ಈ ಒಂದು ಧೌಲಿಗಂಗಾ ನದಿ ಹರಿಯುವಂತಹ ಒಂದು ಪ್ರದೇಶದಲ್ಲಿ ಈ ಬೊಕಾಂಗ್ ಬಾಲಿಂಗ್ ಅನ್ನುವ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಸುಮಾರು 165 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿ ಈ ಬೊಕಾಂಗ್ ಬಾಲಿಂಗ್ ಜಲವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಾಗ್ತಾ ಇದ್ದು, ಇದನ್ನು ನಿರ್ಮಾಣ ಮಾಡುವಂತಹ ಮುಖ್ಯ ಕೆಲಸ ವಹಿಸಿಕೊಂಡಂತಹ ಸಂಸ್ಥೆ ಯಾವುದು ಅಂತಂದರೆ ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇಂಡಿಯಾ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಯಾವ ರೀತಿಯಾಗಿ ಈ ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಾಣ ಮಾಡುವುದರಿಂದ ಜನರ ಜೀವನಕ್ಕೆ ಅಸ್ತವ್ಯಸ್ತತೆಗಳನ್ನು ಆಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ಸುಮಾರು 165 ಮೆಗಾವ್ಯಾಟ್ಗಳಷ್ಟು ಸಾಮರ್ಥ್ಯದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು. ಸೊ ಈ ಎರಡೂ ವಿಷಯಗಳ ನಡುವೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗುತ್ತೆ. ಒಂದು ಕಡೆಯಿಂದ ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂದಿಂದ ಇದನ್ನು ಬ್ಯಾನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಈ ಅಭಿವೃದ್ಧಿಯ ಒಂದು ಉದ್ದೇಶದಿಂದ 165 ಮೆಗಾವ್ಯಾಟ್ಗಳಷ್ಟು ಜಲ ವಿದ್ಯುತ್ತನ್ನು ಸ್ಥಾಪನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಚಾಲೆಂಜ್ ಸರ್ಕಾರ ಎದುರಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ಪಾಯಿಂಟ್ಸ್ಗಳನ್ನು ಕೂಡ ನೀವು ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದಕ್ಕೆ ವೇಟೇಜ್ ನೀಡ್ತೀರಾ ಅನ್ನೋದು ನಿಮ್ಮ ಡಿಸ್ಕ್ರಿಷನರಿ ಪವರ್ ಮೇಲೆ ಇರುತ್ತದೆ. ಇನ್ನು ಈ ಬೊಕಾಂಗ್ ಬಾಲಿಂಗ್ ಅನ್ನುವ ವಿದ್ಯುತ್ ಯೋಜನೆಯನ್ನು ಧೌಲಿಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಈ ಧೌಲಿಗಂಗಾ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಇದು ಹುಟ್ಟುವುದು ಎಲ್ಲಿ ಅಂತ ಅದರ ಒಂದು ಸ್ಥಳವನ್ನು ತಿಳ್ಕೊಳ್ಳೋದಾದರೆ, ಉತ್ತರಾಖಂಡ್ ಮತ್ತು ನೈಋತ್ಯ ಟಿಬೇಟ್ನ ಗರ್ವಾಲ್ ಪ್ರದೇಶದ ನಡುವಿನ ಗಡಿಯಾದಂತಹ ನೀತಿ ಪಾಸ್ ಅನ್ನುವ ಒಂದು ಪಾಸ್ನ ನಡುವೆ, ನೀತಿ ಪಾಸ್ ನೆನ್ಪಿಟ್ಕೊಳ್ಳಿ, ಇದರ ಲೊಕೇಶನನ್ನು ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಉತ್ತರಾಖಂಡದಲ್ಲಿ ಈ ನೀತಿ ಪಾಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಆ ಒಂದು ಪ್ರದೇಶದಲ್ಲಿ ಹುಟ್ಟುವಂತಹ ನದಿ ಈ ಧೌಲಿಗಂಗಾ ಅನ್ನುವ ನದಿಯಾಗಿದೆ. ಈ ಗಂಗಾ ನದಿಯ ಉಪನದಿಯಾದಂತಹ ಅಲಕ್ನಂದಾ ನದಿಯ ಉಪನದಿಯಾಗಿ ಈ ಧೌಲಿಗಂಗಾ ನದಿ ಗುರುತಿಸಿಕೊಳ್ಳುತ್ತದೆ. ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಗಂಗಾ ನದಿಯ ಉಪನದಿ ಅಲಕ್ನಂದಾ ನದಿ. ಈ ಅಲಕ್ನಂದಾ ನದಿಯ ಪ್ರಮುಖವಾದಂತಹ ಉಪನದಿ ಯಾವುದು ಅಂತಂದರೆ ಧೌಲಿಗಂಗಾ ನದಿಯಾಗಿದೆ. ಧೌಲಿಗಂಗಾವನ್ನು ಹೊರತುಪಡಿಸಿ ನಂದಾಕಿನಿ, ಪಿಂಡಾರ್, ಮಂದಾಕಿನಿ, ಭಾಗೀರಥಿ ಈ ರೀತಿಯಾದಂತಹ ಪ್ರಮುಖ ಉಪನದಿಗಳನ್ನು ಅಲಕ್ನಂದಾ ನದಿ ಉಪನದಿಗಳನ್ನಾಗಿ ಹೊಂದಿದೆ. ಸೊ ಅಲಕ್ನಂದಾ ನದಿ ಬಂದು ಈ ಗಂಗಾ ನದಿಯನ್ನು ಮುಂದೆ ಸೇರಿಕೊಳ್ಳುತ್ತೆ. ಈ ಧೌಲಿಗಂಗಾ ನದಿ ಸುಮಾರು 94 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುವುದರೊಂದಿಗೆ ಉತ್ತರಾಖಂಡದ ವಿಷ್ಣು ಪ್ರಯಾಗದಲ್ಲಿ ಅಲಕ್ನಂದಾ ನದಿಯನ್ನು ಸಂಗಮಿಸುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಧೌಲಿಗಂಗಾ ನದಿ ಅಲಕ್ನಂದಾ ನದಿಯನ್ನು ಸಂಗಮ ಮಾಡುವಂತಹ ಅಥವಾ ಸೇರುವಂತಹ ಪ್ರದೇಶ ಉತ್ತರಾಖಂಡದ ವಿಷ್ಣು ಪ್ರಯಾಗ ಆಗಿದೆ. ಇದು ಈ ವಿಷ್ಣು ಪ್ರಯಾಗ ಸಾಕಷ್ಟು ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ
ತೀರ್ಥಕ್ಷೇತ್ರವಾಗಿದೆ. ವಿಷ್ಣುಪ್ರಯಾಗ್ ನೆನಪಿಟ್ಕೊಳ್ಳಿ. ಆ ಒಂದು ಪ್ರದೇಶದಲ್ಲಿ ಅಲಕ್ನಂದಾ ನದಿ ಮತ್ತು ಧೌಲಿ ಗಂಗಾ ನದಿಗಳು ಸಂಗಮವಾಗುವಂತಹ ಪ್ರದೇಶ ಆಗಿ ಇದು ಗುರುತಿಸಿಕೊಳ್ಳುತ್ತೆ. ಮುಂದೆ ಅಲಕ್ನಂದಾ ನದಿ ಈ ಗಂಗಾ ನದಿಯನ್ನು ಸೇರುವಂತಹ ಪ್ರಮುಖವಾದಂತಹ ಮೂಲ ಹೊಳೆ ಅಥವಾ ನದಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಅಷ್ಟೇ ಅಲ್ಲದೆ ಈ ಧೌಲಿ ಗಂಗಾ ನದಿ ಇನ್ನೊಂದು ವಿಶೇಷತೆಯನ್ನು ಹೊಂದಿದ್ದು, ಈ ಬಿಸಿ ನೀರಿನ ಬೂಗೆಗಳಿಗೆ ಪ್ರಸಿದ್ಧವಾದಂತಹ ತಪೋವನ ಅನ್ನುವ ಸ್ಥಳ ಈ ಧೌಲಿ ಗಂಗಾ ನದಿಯ ದಡದಲ್ಲಿ ಬರುತ್ತದೆ. ಸೊ ಧೌಲಿ ಗಂಗಾ ನದಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಧೌಲಿ ಗಂಗಾ ನದಿಯ ಒಂದು ಮ್ಯಾಪನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಬ್ಲೂ ಕಲರ್ ತೋರಿಸುವಂತಹ ಲೈನ್ ಅಲಕ್ನಂದಾ ನದಿ ಅಥವಾ ಮುಂದೆ ಬಂದು ಗಂಗಾ ನದಿ ಆಗುತ್ತೆ. ಸೊ ಇದಕ್ಕೆ ಈ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಥವಾ ಎಡದಂಡೆಯ ಒಂದು ಉಪನದಿಯಾಗಿ ಧೌಲಿ ಗಂಗಾ ನದಿ ಸೇರುವುದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಸ್ಥಳವನ್ನು ವಿಷ್ಣುಪ್ರಯಾಗ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಇಮೇಜ್ ಕೂಡ, ಈ ಒಂದು ಮ್ಯಾಪ್ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ನಿತಿ ಪಾಸ್ನಲ್ಲಿ ಈ ಧೌಲಿ ಗಂಗಾ ನದಿ ಹುಟ್ಟಿ ಮುಂದೆ 94 ಕಿಲೋಮೀಟರ್ಗಳು ಕ್ರಮಿಸಿದ ನಂತರ ಈ ಅಲಕ್ನಂದಾ ನದಿಯನ್ನು ವಿಷ್ಣುಪ್ರಯಾಗ್ ಅನ್ನುವ ಸ್ಥಳದಲ್ಲಿ ಧೌಲಿ ಗಂಗಾ ನದಿ ಸೇರಿಕೊಳ್ಳುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಝೈದ್ ಅನ್ನುವ ಕೃಷಿ ಋತುವಿನ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಯಾವ ರೀತಿಯಾಗಿ ಈ ರಾಬಿ ಮತ್ತು ಖಾರೀಫ್ ಋತುಗಳಿರುತ್ತವೆ, ಅಗ್ರಿಕಲ್ಚರಲ್ ಸೀಸನ್ ಅಂತ. ಸೊ ಅದೇ ರೀತಿಯಾಗಿ ಝೈದ್ ಅನ್ನುವ ಕೃಷಿ ಋತುವಿನ ಬಗ್ಗೆ ಈ ಕೆಳಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನಾವು ಗುರುತಿಸಬೇಕಾಗಿದ್ದು, ಆಪ್ಷನ್ 1 ರಾಬಿ ಮತ್ತು ಖಾರೀಫ್ ಋತುಗಳ ನಡುವೆ ಬರುವಂತಹ ಈ ಋತು ಝೈದ್ ಅನ್ನುವ ಋತು ಆಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ಸಾಮಾನ್ಯವಾಗಿ ಈ ಝೈದ್ ಅನ್ನುವ ಕೃಷಿ ಋತು ಮಾರ್ಚ್ ಮತ್ತು ಜುಲೈ ತಿಂಗಳ ನಡುವೆ ಬರುತ್ತದೆ ಅಂತ ಇದೆ. ಆಪ್ಷನ್ 3 ನೀರಾವರಿಯ ಸಹಾಯದಿಂದ ಈ ಝೈದ್ ಅನ್ನುವ ಕೃಷಿ ಋತುವಿನ ಸಂದರ್ಭದಲ್ಲಿ ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಂತ ಇದ್ದು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಅಂತಂದರೆ ಈ ಮೇಲೆ ತಿಳಿಸಲಾದಂತಹ 3 ಸ್ಟೇಟ್ಮೆಂಟ್ಗಳು ಕೂಡ ಈ ಝೈದ್ ಋತುವಿನ ಬಗ್ಗೆ ಕರೆಕ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ರೀಸೆಂಟಾಗಿ ಈ ಝೈದ್ ಅನ್ನುವ ಕೃಷಿ ಋತು ನ್ಯೂಸ್ನಲ್ಲಿ ಬಂದಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, 2023ರ ಝೈದ್ ಅನ್ನುವ ಈ ಬೇಸಿಗೆಯ ಅಭಿಯಾನವನ್ನು ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಝೈದ್ ಅನ್ನುವ ಸಮ್ಮೇಳನದ ಮುಖ್ಯ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ, ಕಳೆದ ವರ್ಷ ಈ ಒಂದು ಝೈದ್ ಅನ್ನುವ ಕೃಷಿ ಅಭಿಯಾನದಲ್ಲಿ ಅಥವಾ ಈ ಒಂದು ಬೇಸಿಗೆಯಲ್ಲಿ ಬೆಳೆಯುವಂತಹ ಈ ಒಂದು ಋತುವಿನಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡುವುದು ಅಷ್ಟೇ ಅಲ್ಲದೆ, ಆ ಒಂದು ಲಾಸ್ಟ್ ಇಯರ್ನಲ್ಲಿ ಬೆಳೆದಂತಹ ಬೆಳೆಗಳ ಮೌಲ್ಯಮಾಪನವನ್ನು ಮಾಡಿ ಮುಂದಿನ ವರ್ಷಕ್ಕೆ ಹೀಗೆ ಬರುವಂತಹ ಝೈದ್ ಅನ್ನುವ ಕೃಷಿ ಋತುವಿನ ಸಂದರ್ಭದಲ್ಲಿ ಈ ಬೆಳೆವಾರು ಗುರಿಗಳನ್ನು ನಿಗದಿಪಡಿಸುವಂತಹ ಕೆಲವೊಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸಮ್ಮೇಳನದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಝೈದ್ ಅನ್ನುವ ಈ ಒಂದು ಕೃಷಿ ಋತುವಿನ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ನೈಋತ್ಯ ಮಾನ್ಸೂನ್ ಸಂದರ್ಭದಲ್ಲಿ ಮುಂಗಾರು ಅಥವಾ ಖಾರೀಫ್ ಅನ್ನುವ ಈ ಕೃಷಿ ಋತು ಬರುತ್ತೆ. ಅದಾದ ನಂತರ ಹಿಂಗಾರು ಅಥವಾ ರಾಬಿ ಅನ್ನುವ ಕೃಷಿ ಋತು ಬರುತ್ತದೆ. ಸೊ ಈ ಎರಡು ಋತುಗಳ ನಡುವೆ ಝೈದ್ ಅನ್ನುವ ಕೃಷಿ ಋತು ಬರುತ್ತದೆ. ಸೊ ಹೀಗಾಗಿ ಈ ಝೈದ್ ಅನ್ನುವ ಕೃಷಿ ಋತುವಿನ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಖಾರೀಫ್ ಮತ್ತು ರಾಬಿ ಬೆಳೆಗಳ ನಡುವೆ ಋತುಗಳ ನಡುವೆ ಬರುವಂತಹ ಮಾರ್ಚ್ ಮತ್ತು ಜುಲೈ ಈ ತಿಂಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬೇಸಿಗೆಯ ಬೆಳೆ ಬೆಳೆಯುವಂತಹ ಸಂದರ್ಭ ಈ ಝೈದ್ ಅನ್ನುವ ಋತು ಆಗಿದೆ. ಅಗ್ರಿಕಲ್ಚರಲ್ ಸೀಸನ್ ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ ಖಾರೀಫ್, ರಾಬಿ ಮತ್ತು ಝೈದ್ ಅನ್ನುವ ಕೃಷಿ ಋತುಗಳನ್ನು ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಇದನ್ನು ಆಲ್ರೆಡಿ ನೀವು ಭೂಗೋಳದಲ್ಲಿ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಆದಂತಹ ಇನ್ಫಾರ್ಮೇಷನ್ಗಳಲ್ಲಿ ಸ್ಟಡಿ ಮಾಡಿರ್ತೀರಿ. ಮುಖ್ಯವಾಗಿ ಬೇಸಿಗೆಯಲ್ಲಿ ಬೆಳೆಯುವಂತಹ ಈ ಒಂದು ಝೈದ್ ಬೆಳೆಗಳನ್ನು ನೀರಾವರಿ ಜಮೀನುಗಳಲ್ಲಿ ಬೆಳೆಯಲಾಗುತ್ತದೆ. ಅದಾದ ನಂತರ ಈ ತರಕಾರಿಗಳನ್ನು ಮುಖ್ಯವಾಗಿ ಹೈಬ್ರಿಡ್ ಧಾನ್ಯಗಳನ್ನು ಬೆಳೆಯುವಂತಹ ಋತು ಈ ಝೈದ್ ಅನ್ನುವ ಋತು ಆಗಿದೆ. ಮುಖ್ಯವಾಗಿ ಈ ನೀರಾವರಿಯ ಸಹಾಯದಿಂದ ಭತ್ತ, ಜೋಳ, ಕುಂಬಳಕಾಯಿ, ಸೌತೆಕಾಯಿ, ಟೊಮೆಟೊ, ಬಾದಾಮಿ, ಕಡಲೆಕಾಯಿ, ಗೋಡಂಬಿ ಇತ್ಯಾದಿಯಾದಂತಹ ಪ್ರಮುಖ ಬೆಳೆಗಳನ್ನು ಈ ಝೈದ್ ಅನ್ನುವ ಋತುವಿನಲ್ಲಿ ರೈತರಿಂದ ಬೆಳೆಯಲಾಗುತ್ತದೆ ನೀರಾವರಿಯ ಸಹಾಯದಿಂದ.
ಇನ್ನು ಭಾರತದಲ್ಲಿ ಪ್ರಮುಖವಾಗಿ ಝೈದ್ ಬೆಳೆಗಳನ್ನು ಬೆಳೆಯುವಂತಹ ಪ್ರದೇಶಗಳು ಅಂತಂದರೆ ಉತ್ತರ ಭಾರತದಲ್ಲಿನ ಉತ್ತರ ಪ್ರದೇಶ ರಾಜ್ಯ, ಪಂಜಾಬ್, ಹರಿಯಾಣ, ಗುಜರಾತ್ ಮತ್ತು ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಈ ಝೈದ್ ಬೆಳೆಗಳನ್ನು ಈ ಋತುವಿನಲ್ಲಿ ಬೆಳೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಝೈದ್ ಬೆಳೆಯನ್ನು ಬೆಳೆಯುವುದರಿಂದ ರೈತರಿಗೆ ಸಾಕಷ್ಟು ಪ್ರಮುಖವಾದಂತಹ ಮಹತ್ವದ ಆದಾಯ ಕೂಡ ಬರುವುದಷ್ಟೇ ಅಲ್ಲದೆ ತ್ವರಿತವಾದಂತಹ ಹಣವನ್ನು ಮತ್ತು ಇಷ್ಟೊಂದು ಅಲ್ಪಾವಧಿಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಮುಖ ಧಾನ್ಯಗಳನ್ನು ಮತ್ತು ಬೆಳೆಗಳನ್ನು ಬೆಳೆಯುವ ಮೂಲಕ ಆದಾಯವನ್ನು ಗಳಿಸುವಂತಹ ಒಂದು ಅನುಕೂಲ ಈ ರೈತರಿಗೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಖಾರಿಫ್ ಮತ್ತು ರಾಬಿಗಳ ಎರಡು ಋತುವಿನ ನಡುವೆ ಬಂದಂತಹ ಗ್ಯಾಪನ್ನು ಫಿಲ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಝೈದ್ ಅನ್ನುವ ಋತುವಿನಲ್ಲಿ ಬೆಳೆಯನ್ನು ರೈತರಿಂದ ಬೆಳೆಯಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಝೈದ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸದ ದೇಶ ಯಾವುದು ಅಂತ ಪ್ರಶ್ನೆ ಇದೆ. ಯಾವ ದೇಶ ಭಾಗವಹಿಸುವುದಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಭಾರತ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 USA, ಆಪ್ಷನ್ 4 ಜಪಾನ್ ಅಂತ ಇದೆ. ಸರಿಯಾದ ಉತ್ತರ ಇಲ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ಕೂಡ ನೀವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ರಷ್ಯಾ ಮತ್ತು USA ಇವು ಎರಡರಲ್ಲಿ ನೀವು ಇದನ್ನು ಸಾರ್ಟ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಯಾಕಂದರೆ ರಷ್ಯಾದೊಂದಿಗೆ USA ಯಾವುದೇ ರೀತಿಯಾದಂತಹ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವುದಿಲ್ಲ. ಸೊ ಇವೆರಡು ರೈವಲ್ರಿಯನ್ನು ಹೊಂದಿರುವುದರಿಂದ ರಷ್ಯಾ ಅಥವಾ USA ಎರಡರಲ್ಲಿ ಯಾವುದಾದ್ರೂ ಒಂದು ದೇಶ ಭಾಗವಹಿಸುವುದಿಲ್ಲ ಅಂತ ನೀವು ಒಂದು ಲಾಜಿಕನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ಆನ್ಸರ್ಗಳನ್ನು ಸಾಲ್ವ್ ಮಾಡೋದ್ರಿಂದ 50-50 ಆದಂತಹ ಒಂದು ಆನ್ಸರನ್ನು ನೀಡೋದಕ್ಕೆ ನಿಮಗೆ ಈಸಿಯಾಗುತ್ತದೆ. ಸೊ ಇಲ್ಲಿ 1:4 ಇದ್ದಂತಹ ಒಂದು ಪ್ರೊಬಾಬಿಲಿಟಿ ಏನಾಗುತ್ತೆ, ಅದು ಕಡಿಮೆಯಾಗಿ 50-50 ಅಥವಾ 1/2 ಕರೆಕ್ಟ್ ಅಥವಾ ರಾಂಗ್ ಆಗುತ್ತೆ. ಆ ರೀತಿಯಾದಂತಹ ಪ್ರೊಬಾಬಿಲಿಟಿಯನ್ನು ನೀವು ಈ ಒಂದು ಲಾಜಿಕನ್ನು ಅಪ್ಲೈ ಮಾಡೋದರ ಮೂಲಕ ಈ ಆನ್ಸರನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಸೊ ಹೀಗಾಗಿ ರಷ್ಯಾ ಅಥವಾ USA ಅಂತ ಬಂದಾಗ ಸದ್ಯಕ್ಕೆ ಈ ಜಪಾನ್ ಮತ್ತು USA ಎರಡೂ ಫ್ರೆಂಡ್ಸ್ ಆಗಿರುವುದರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ USA ಕ್ಯಾನ್ಸಲ್ ಆಗುವುದಿಲ್ಲ. ಹೀಗಾಗಿ ರಷ್ಯಾ ಈಸ್ ದ ರೈಟ್ ಆನ್ಸರ್. ಅಂದರೆ ಮಲ್ಬಾರ್ ಯುದ್ಧ ವ್ಯಾಯಾಮದಲ್ಲಿ ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ 4 ದೇಶಗಳು ಭಾಗವಹಿಸುತ್ತವೆ, ಆದರೆ ರಷ್ಯಾ ಇದರಲ್ಲಿ ಭಾಗವಹಿಸುವುದಿಲ್ಲ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮಲ್ಬಾರ್ ನೌಕಾ ಯುದ್ಧ ವ್ಯಾಯಾಮ 2023ರ ಆವೃತ್ತಿಯನ್ನು ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಮುಖ್ಯವಾಗಿ ಕ್ವಾಡ್ ದೇಶಗಳಾದಂತಹ ಜಪಾನ್, ಆಸ್ಟ್ರೇಲಿಯಾ, USA ಮತ್ತು ಭಾರತ ಈ 4 ರಾಷ್ಟ್ರಗಳು ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಕಡಲ ಪ್ರದೇಶದಲ್ಲಿ ನಡೆಸುವಂತಹ ಯುದ್ಧ ವ್ಯಾಯಾಮ, ನೌಕಾ ವ್ಯಾಯಾಮ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮ ಆಗಿದೆ. ಮುಖ್ಯವಾಗಿ ಈ 4 ರಾಷ್ಟ್ರಗಳ ನಡುವೆ ಮಿಲಿಟರಿ ಪರಸ್ಪರ ಕಾರ್ಯಸಾಧ್ಯತೆಯನ್ನು, ಆಪರೇಬಿಲಿಟಿಯನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಇವುಗಳ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ 4 ರಾಷ್ಟ್ರಗಳು ಹೊಂದಿರುವಂತಹ ಸಂಬಂಧವನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಮಲ್ಬಾರ್ ನೌಕಾ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತದೆ. 1992ರಲ್ಲಿ ಮೊದಲ ಬಾರಿಗೆ ಭಾರತ ಮತ್ತು USA ಈ ಎರಡೂ ನೌಕಾಪಡೆಗಳ ನಡುವೆ ದ್ವಿಪಕ್ಷೀಯವಾಗಿ ಪ್ರಾರಂಭ ಮಾಡಲಾದಂತಹ ಈ ಒಂದು ಮಲ್ಬಾರ್ ನೌಕಾ ಯುದ್ಧ ವ್ಯಾಯಾಮದಲ್ಲಿ ನಂತರದ ದಿನಗಳಲ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾಗಳು ಸೇರಿಕೊಳ್ಳುತ್ತವೆ. ಬಂಗಾಳಕೊಲ್ಲಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಈ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮವನ್ನು 2007ರಲ್ಲಿ ನಡೆಸಲಾಗಿತ್ತು. ನಂತರದ ವರ್ಷಗಳಲ್ಲಿ 2015ರಲ್ಲಿ ಈ ಮಲ್ಬಾರ್ ನೌಕಾ ಯುದ್ಧ ವ್ಯಾಯಾಮದಲ್ಲಿ ಜಪಾನ್ ಭಾಗವಹಿಸುತ್ತದೆ. ನಂತರ 2020ರಲ್ಲಿ ಆಸ್ಟ್ರೇಲಿಯಾದ ನೌಕಾಪಡೆ ಕೂಡ ಈ ಒಂದು ಮಲ್ಬಾರ್ ನೌಕಾ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ. ಈ 4 ರಾಷ್ಟ್ರಗಳನ್ನು ಗಮನಿಸಿದರೆ ನಿಮಗೆ ಆಟೋಮೆಟಿಕಲಿ ಕ್ವಾಡ್ ಕಂಟ್ರೀಸ್ಗಳು ನೆನಪಿಗೆ ಬರಬೇಕು. ಭಾರತ, USA, ಜಪಾನ್ ಮತ್ತು ಈ ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳನ್ನು ಕ್ವಾಡ್ ಕಂಟ್ರೀಸ್ ಅಂತ ನಾವು ಅಂತಾರಾಷ್ಟ್ರೀಯ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗುರುತಿಸುತ್ತೇವೆ. ಸೊ ಹೀಗಾಗಿ ಈ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ಕಡಲ ಪ್ರದೇಶದಲ್ಲಿ ನಡೆಸುವಂತಹ ವಾರ್ಷಿಕವಾಗಿ ಕಂಡಕ್ಟ್ ಮಾಡಲಾಗುವಂತಹ ಯುದ್ಧ ವ್ಯಾಯಾಮ, ನೌಕಾ ವ್ಯಾಯಾಮ ಈ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮ ಆಗಿದೆ. ಮುಖ್ಯವಾಗಿ ಈ ಕಡಲ ಪ್ರತಿಬಂಧದ ಕಾರ್ಯಾಚರಣೆಗಳು, ಫೈಟರ್ ಯುದ್ಧ ಕಾರ್ಯಾಚರಣೆಗಳು ಮತ್ತು ಮುಖ್ಯವಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಈ ಪೊಲಿಟಿಕಲ್ ಇಂಟ್ರೆಸ್ಟ್ ಅಥವಾ ರಾಜಕೀಯ ಹಿತಾಸಕ್ತಿಗಳನ್ನು ಮತ್ತು ಪರಸ್ಪರ ಈ 4 ರಾಷ್ಟ್ರಗಳು ಹೊಂದಿರುವಂತಹ ಒಂದು ಸ್ಟ್ರಾಂಗ್ ರಿಲೇಷನನ್ನು ಅಭಿವ್ಯಕ್ತಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ಮಲ್ಬಾರ್ ಯುದ್ಧ ವ್ಯಾಯಾಮವನ್ನು, ನೌಕಾ ವ್ಯಾಯಾಮವನ್ನು ಪ್ರತಿ ವರ್ಷ ಕಂಡಕ್ಟ್ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇದರ ಇನ್ನೊಂದು ಇಂಟ್ರೆಸ್ಟ್ ಕೂಡ ಇದ್ದು, ಈ 4 ರಾಷ್ಟ್ರಗಳು
ಈ ಚೈನಾದ ಒಂದು ಡಾಮಿನೇಷನನ್ನು, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಚೈನಾ ಹೊಂದಿರುವಂತಹ ಡಾಮಿನೇಷನನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ 4 ರಾಷ್ಟ್ರಗಳು ಒಂದಾಗಿ ಈ ಕಡಲ ಯುದ್ಧ ವ್ಯಾಯಾಮವನ್ನು ಮಲಬಾರ್ ಅನ್ನುವ ಹೆಸರಿನಲ್ಲಿ ನಡೆಸುತ್ತವೆ. ಅಷ್ಟೇ ಅಲ್ಲದೆ ಭಾರತ ಭಾಗವಹಿಸುವಂತಹ ಇತರ ಕಡಲ ವ್ಯಾಯಾಮಗಳು ಅಥವಾ ಈ ನೌಕಾ ವ್ಯಾಯಾಮಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ IB ಸಮರ್ ಅಂತಂದರೆ ಇದು ಭಾರತ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್ ಈ ರೀತಿಯಾದಂತಹ 3 ರಾಷ್ಟ್ರಗಳನ್ನು ಒಳಗೊಂಡಂತೆ ನಡೆಸುವಂತಹ ಕಡಲ ವ್ಯಾಯಾಮ IB ಸಮರ್ ಅಂತ ಆಗಿದ್ದರೆ, SIMBEX ಅಥವಾ ಸಿಂಬೆಕ್ಸ್ ಅನ್ನುವ ಈ ನೌಕಾ ವ್ಯಾಯಾಮವನ್ನು ಭಾರತ ಮತ್ತು ಸಿಂಗಾಪುರ್ ರಾಷ್ಟ್ರಗಳ ನಡುವೆ ನಡೆಸಲಾಗುತ್ತದೆ. ನಂತರ ಈ ಸ್ಲೈನೆಕ್ಸ್ ಅಥವಾ SLINEX ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ನೌಕಾ ಸೇನೆಗಳಿಂದ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮ ಈ ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ನೆವಲ್ ಎಕ್ಸಸೈಸಸ್ ಆ್ಯಂಡ್ ಮಲಬಾರ್ ನೌಕಾ ವ್ಯಾಯಾಮ. ಸೊ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಸಂಸತ್ತಿನ ವಿಶೇಷಾಧಿಕಾರಿಗಳ ಸಮಿತಿ ಅಥವಾ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಕಮಿಟಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಲ್ಲಿ ಸಂಸತ್ತಿನ ಸದಸ್ಯರಿಗೆ ಸಂವಿಧಾನಾತ್ಮಕವಾಗಿ ಮತ್ತು ಸಂಸತ್ತಿನ ನಿಯಮಗಳ ಅಡಿಯಲ್ಲಿ ವಿಶೇಷವಾದಂತಹ ಅಧಿಕಾರಗಳನ್ನು ನೀಡಲಾಗಿದೆ ಮತ್ತು ಅವುಗಳ ಉಲ್ಲಂಘನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಕಮಿಟಿ ಅಥವಾ ವಿಶೇಷಾಧಿಕಾರ ಸಮಿತಿಯಿಂದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ನಲ್ಲಿ ಪಂಜಾಬ್ನಲ್ಲಿರುವಂತಹ ಹರಿಕೆ ವೆಟ್ಲ್ಯಾಂಡ್ ಅಥವಾ ಹರಿಕೆ ತೇವಭೂಮಿಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಉತ್ತರಾಖಂಡದಲ್ಲಿರುವಂತಹ ಈ ದೌಲಿ ಗಂಗಾ ನದಿಯ ಮೇಲೆ ಬೊಕಾಂಗ್ ಬಾಲಿಂಗ್ ಅನ್ನುವ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನು ಸರ್ಕಾರ ಎದುರಿಸ್ತಾ ಇದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ದೌಲಿ ಗಂಗಾ ನದಿಯ ಡೀಟೇಲ್ ಇನ್ಫಾರ್ಮೇಷನ್ಗಳನ್ನು ಮತ್ತು ಅದರ ಮ್ಯಾಪನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕೃಷಿ ಋತು ಝೈದ್ ಅನ್ನುವ ಕೃಷಿ ಋತುವಿನ ಕುರಿತಾದಂತಹ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕ್ವಾಡ್ ದೇಶಗಳಿಂದ ಕೈಗೊಳ್ಳಲಾಗುವಂತಹ ಮಲಬಾರ್ ನೌಕಾ ವ್ಯಾಯಾಮದ ಕುರಿತಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಆನ್ ಆಸಮ್ ಡೇ.